ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಆದಿಕಾಂಡ 32ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ. ನಾವು ನೋಡ್ತೇವೆ ಈ ವಾಗ್ದಾನ ಬಹಳ ನಾವು ನೆನಪಿಡುವಂಥ ಮಾತುಗಳು ಪ್ರಿಯರೇ. ಇಲ್ಲಿ ದೇವರು ಯಾಕೋಬನಿಗೂ ದೇವರಿಗೂ ಒಂದು ಹೋರಾಟ. ಆ ಹೋರಾಟದಲ್ಲಿ ನಾವು ನೋಡ್ತೇವೆ ಯಾಕೋಬ ದೇವರನ್ನ ಆತನು ಹಿಡಿದು ಆತನ ಹೇಳ್ತಾ ಇದ್ದ, ಸ್ವಾಮಿ ನೀ ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದೇ ಇಲ್ಲ. ಒಂದು ಹೋರಾಟದ ಪ್ರಾರ್ಥನೆ ಯಾಕೋಬ ದೇವರೊಟ್ಟಿಗೆ ಮಾಡಿದ್ರು. ಅಂತ ಒಂದು ಹೋರಾಟದ ಪ್ರಾರ್ಥನೆ ಅವನ ಜೀವಿತದಲ್ಲಿ ನಡೆದಾಗಲೇ ಸಕಲ ಆಶೀರ್ವಾದ ಅವನ ಮೇಲೆ ಸುರಿಸಲ್ಪಡ್ತು. ಆ ರಾತ್ರಿ ಒಂದು ಅದ್ಭುತದ ಒಂದು ಅವಕಾಶ ಅವನಿಗೆ ಸಿಗುವಂತ ಒಂದು ದಿನ. ಹಾಗೆ ದೇವರು ಅವನ ಮೇಲೆ ಆಶೀರ್ವಾದ ಸುರಿಸಿದ ದಿನ. ಅದು ಅಷ್ಟೇ ಅಲ್ದ, ಅವನಿಗೂ ದೇವರಿಗೂ ಒಂದು ಯುದ್ಧ ಹೋರಾಟದ ಒಂದು ರಾತ್ರಿ ಅದು. ಆ ದಿನ ಯಾಕೋಬ ದೇವರೊಟ್ಟಿಗೆ ಹೋರಾಟ ಮಾಡುವಾಗ ದೇವರನ್ನೇ ಸೋಲಿಸುವಂತ ಒಂದು ಶಕ್ತಿ ಅದೆಷ್ಟು ಪವಿತ್ರವಾಗಿ, ಅದೆಷ್ಟು ಪರಿಶುದ್ಧವಾಗಿ, ಅದೆಷ್ಟು ಭಕ್ತಿಯಾಗಿ, ಅದೆಷ್ಟು ಭಯ ಭಕ್ತಿಯಿಂದ ಕರ್ತನನ್ನ ಮಹಿಮೆ ಪಡಿಸುವಂತ ದಾಸನು, ಆ ಭಕ್ತನೂ ಆಗಿದ್ದ ಯಾಕೋಬ ಅಂತ ನಾವು ನೋಡ್ತೇವೆ. ಈ ಮಾತಲ್ಲಿ ದೇವರನ್ನ ಹಿಡಿಯೋರಿಲ್ಲ, ದೇವರ ಎದುರಾಗಿ ನಿಲ್ಲೋರಿಲ್ಲ, ಆತನ ಮುಂದೆ ನಿಂತು ಮಾತನಾಡೋ ಶಕ್ತಿ ಯಾರಿಗೂ ಇಲ್ಲ. ಆದ್ರೆ ಯಾಕೋಬನು ದೇವರೊಟ್ಟಿಗೆ ಆತನ ಹೋರಾಟದಿಂದ ಕೂಗಿ ಕೇಳ್ತಾ ಇದ್ದ, ಸ್ವಾಮಿ ನೀನು ನನ್ನನ್ನು ಆಶೀರ್ವಾದ ಮಾಡಿದ ಹೊರತು ನಾನೇನನ್ನು ಬಿಡುವುದೇ ಇಲ್ಲ ಅಂತ ಗಟ್ಟಿಯಾಗಿ ಪಟ್ಟು ಹಿಡಿದು ಆತನು ಆಶೀರ್ವಾದಕ್ಕಾಗಿ ದೇವರ ಬಳಿ ಕೇಳ್ತಾ ಇದ್ದಾನೆ. ಹೌದು ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನೀವು ಕೂಡ ಒಂದು ಹೋರಾಟದ ಮಧ್ಯದಲ್ಲಿದ್ದೀರಾ. ಯಾಕೋಬನಂತೆ ಹೋರಾಟ ಮಾಡ್ರಿ, ಯಾಕೋಬನಂತೆ ಹೋರಾಡಿ ಕರ್ತನಲ್ಲಿ ಜಯವನ್ನ ಹೊಂದಿಕೊಳ್ಳ್ರಿ. ಕರ್ತನೇ ನೀನು ನನ್ನ ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದೇ ಇಲ್ಲ ಎಂಬುದಾಗಿ ಬಲವಾಗಿ ಹಿಡೀರಿ ಪ್ರಿಯರೇ. ಆತನಲ್ಲಿ ಯಾಕೋಬ ನೋಡ್ರಿ, ಆ ಒಂದು ಪಟ್ಟು ಹಿಡಿದು ಆಗ ದೇವರಲ್ಲಿ ಅವನು ಬಲವಾಗಿ ಹಿಡಿದು ಪ್ರಾರ್ಥನೆ ಮಾಡುವಾಗ ಕರ್ತನು ಆತನ ಪ್ರಾರ್ಥನೆಗೆ ಸದುತ್ತರ ಆ ರಾತ್ರಿ ಕೊಟ್ರು. ಯಾಕೋಬ್, ನಿನ್ನ ಹೆಸರು ವಂಚಕ, ಈ ದಿನ ನಾನು ನಿನ್ನನ್ನ ಇಸ್ರಾಯೇಲ್ ಎಂಬ ಹೆಸರನ್ನು ಕೊಡ್ತೇನೆ. ನೋಡಿ, ರಾಜಕುಮಾರ ಎಂಬ ನಾಮ ಆ ರಾತ್ರಿ ಅವನಿಗೆ ಪ್ರಾಪ್ತವಾಯಿತು. ಆ ಪ್ರಾರ್ಥನೆಯ ನಂತರ ಅವನ ದೊಡ್ಡದಾದ ಆಶೀರ್ವಾದವನ್ನ ಹೊಂದಿಕೊಂಡು ದೊಡ್ಡ ಜನಾಂಗವಾಗಿ ಮಾರ್ಪಟ್ಟ. ಹಾಗೆ ನನ್ನ ಸ್ನೇಹಿತರೆ, ಇಂದು ನೀವು ಕೂಡ ದೇವರೊಟ್ಟಿಗೆ ಬಿಡದೆ ಬೇಡ್ಕೊಳ್ರಿ. ಆತನ ಬಲವಾಗಿ ಹಿಡಿದು ಪ್ರಾರ್ಥನೆ ಮಾಡಿ. ಕರ್ತನೆ ಇರ್ತಾರೆ, ಆತನಲ್ಲಿ ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುತ್ತಾನೆ. ಪ್ರತಿಯೊಬ್ಬರು ನಾವು ಹೊಂದಿಕೊಳ್ತೇವೆ ಪ್ರಿಯರೇ. ಅದು ಹೇಗಿರ್ಬೇಕು ನಮ್ಮ ಪ್ರಾರ್ಥನೆ? ಹೋರಾಟದ ಪ್ರಾರ್ಥನೆ, ಬಿಡದೆ ಪ್ರಾರ್ಥನೆ, ಎಡೆ ಬಿಡದೆ ಪ್ರಾರ್ಥಿಸಿ, ಎಡೆ ಬಿಡದೆ ಸ್ತುತಿಸಿ. ಕರ್ತನು ನಿಮ್ಮ ಪ್ರಾರ್ಥನೆಗೆ ದೊಡ್ಡದಾದಂಥ ಆಶೀರ್ವಾದ, ದೊಡ್ಡದಾದಂಥ ಒಂದು ಬಿಡುಗಡೆ, ಮಹಿಮೆಯಾದ ಕಾರ್ಯಗಳು ನಿಮ್ಮ ಪ್ರಾರ್ಥನೆಯಲ್ಲಿ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಆತನಲ್ಲಿ ಬಲವಾಗಿ ಹಿಡಿದು ಇದ್ದೇನೆ ಪ್ರಾರ್ಥನೆ. ಸ್ವಾಮಿ ನೀನನ್ನು ಆಶೀರ್ವಾದ ಮಾಡದ ಹೊರತು ನಾನಿನ್ನನ್ನು ಬಿಡೋದಿಲ್ಲ. ನನ್ನ ಆರ್ಥಿಕ ಕೊರತೆ ಇದೆ, ನನ್ನನ್ನು ಆಶೀರ್ವಾದ ಮಾಡಿದ ಹೊರತು ನಾನಿನ್ನನ್ನು ಬಿಡೋದಿಲ್ಲ. ನಾನೊಂದು ಸಾಲಗಾರನ, ನನ್ನನ್ನು ಆಶೀರ್ವದಿಸು ದೇವರೇ, ನಾನು ನಿನ್ನನ್ನು ಬಿಡೋದೇ ಇಲ್ಲ. ನಾನೊಂದು ವ್ಯಾಧಿಗ್ರಸ್ತನಾಗಿದ್ದೇನೆ ಸ್ವಾಮಿ, ನನ್ನನ್ನು ಆಶೀರ್ವದಿಸು, ನನ್ನ ಎಲ್ಲ ವ್ಯಾಧಿಗಳನ್ನು ನೀಗಿಸಿ ನನಗೆ ಆರೋಗ್ಯದಿಂದ ತುಂಬಿಸು. ನೀನು ನನ್ನ ಆಶೀರ್ವಾದ ಮಾಡೋದ ಹೊರತು ನಾನು ಬಿಡೋದೇ ಇಲ್ಲ. ನನ್ನ ಕುಟುಂಬದಲ್ಲಿ ಬಡತನ ಇದೆ, ಕೊರತೆ ಇದೆ, ಎಲ್ಲ ಸಂಕಷ್ಟಕ್ಕಾಗಿ ಆತನಲ್ಲಿ ಸಂಪೂರ್ಣವಾಗಿ ಆತನನ್ನು ಬಲವಾಗಿ ಹಿಡಿದು ಪ್ರಾರ್ಥನೆ ಮಾಡಿ. ಪ್ರಾರ್ಥಿಸೋಣ ಪ್ರಿಯರೇ. ನೀವು ಯಾವ ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ. ದೇವರ ಆತ್ಮನ ದಿನ ಮಹಿಮೆಯಾದ ಅದ್ಭುತ ನಿಮ್ಮ ಜೀವಿತದಲ್ಲಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಸರ್ವಶಕ್ತನ ದೇವರೇ, ಸ್ವಾಮಿ ಈ ದಿನ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ನಾನು ಮೊರೆ ಇಡ್ತಾ ಇದ್ದೇವೆ ಎಸಯ್ಯ. ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಒಬ್ಬೊಬ್ಬರನ್ನು ನೀನು ಸ್ಪರ್ಶಿಸು. ಪರಿಶುದ್ಧಾತ್ಮ ದೇವರೇ, ಒಂದು ಯಾಕೋಬನಂತೆ ನಾವು ಹೋರಾಟದಿಂದ ನಿನ್ನ ಬಳಿ ಮೊರೆ ಇಡ್ತಾ ಇದ್ದೇವೆ. ನಾವು ಬೇಡುವವರಾಗಿದ್ದೇವೆ ಸ್ವಾಮಿ. ಆ ಪ್ರಿಯ ಸಹೋದರನು, ಆ ಸಹೋದರಿಯೋ ಕರ್ತನೆ, ಆ ಪ್ರಿಯ ತಂದೆಯೋ ಕರ್ತನೆ, ಆ ಮಗಳು ಎಷ್ಟೋ ವರ್ಷಗಳಿಂದ ನಿನ್ನ ಬಳಿ ಕಾತುರದಿಂದ ಮೊರೆ ಇಡ್ತಾ ಇದ್ದಾಳೆ. ಅದೇ ಎಡೆ ಬಿಡದೆ ಪ್ರಾರ್ಥಿಸ್ತಾ ಇದ್ದಾರೆ
ಇದ್ದಾರೆ ಸ್ವಾಮಿ. ನಿನ್ನನ್ನೇ ಮಹಿಮೆ ಪಡಿಸುತ್ತಾ, ನಿನ್ನನ್ನೇ ಸ್ತುತಿಸುತ್ತಾ, ಕರ್ತನೇ ನೀನು ಒಂದು ಆಶೀರ್ವಾದಕ್ಕಾಗಿ ನಾನು ಕಾಯ್ತಾ ಇದ್ದೇನಪ್ಪ, ನನ್ನ ಆಶೀರ್ವದಿಸುವುದಾಗಿ ಕೇಳ್ತಾ ಇದ್ದಾರೆ. ಅಪ್ಪ, ಅವರ ಮೇಲೆ ನಿನ್ನ ಆಶೀರ್ವಾದ ಈಗ ಇಳಿಯಲಿ. ಅವ್ರು ಏನು ಬೇಡಿಕೊಳ್ತಾ ಇದ್ದಾರೋ ಅದನ್ನು ಅನುಗ್ರಹಿಸೋ ಪ್ರಭುವೆ. ಅಪ್ಪ, ಅವ್ರು ಯಾವುದಕ್ಕಾಗಿ ಹೋರಾಟದಿಂದ ಪ್ರಾರ್ಥಿಸ್ತಾ ಇದ್ದಾರೋ ಎಂದವರಿಗೊಂದು ಆಶೀರ್ವಾದದ ಬಾಗಿಲು ತೆರೆಯಲಿ ಯೇಸುವಿನ ನಾಮದಲ್ಲಿ. ತಂದೆ, ಅದ್ಭುತ ಮಾಡೋ ಏಸಯ್ಯ. ಪರಿಶುದ್ಧಾತ್ಮ ದೇವರೇ, ಈಗಲೇ ಅವರ ಮೇಲೆ ನಿನ್ನ ಮಹಿಮೆ ಇಳಿಯಲಿ ರಾಜ. ಒಂದು ಅದ್ಭುತಕ್ಕಾಗಿಯೋ, ಅಭಿಷೇಕಕ್ಕಾಗಿಯೋ, ಕರ್ತನ ಆರೋಗ್ಯಕ್ಕಾಗಿಯೋ, ಕುಟುಂಬದಲ್ಲಿರೋ ಚಿಂತಾ ಭಾರಕ್ಕಾಗಿ ಅವರನ್ನು ಮೊರೆ ಇಡ್ತಾ ಇದ್ದಾರೋ ತಂದೆ, ಈಗಲೇ ಅವರ ಮೇಲೆ ಆಶೀರ್ವಾದ ಇಳಿಯಲಿ ರಾಜ. ಅವರೊಂದು ಬಲವಾದ ಜನಾಂಗವಾಗಿ ಮಾರ್ಪಡಿಸು. ಈ ಯಾಕೋಬ್ ಒಂದು ಇಸ್ರಾಯೇಲ್ ಆಗಿ ಮಾರ್ಪಟ್ಟಂತೆ ಅವರೊಂದು ಇಸ್ರಾಯೇಲ್ ರಾಜಕುಮಾರಿಯಾಗಿ ನಿನ್ನ ಮಕ್ಕಳಾಗಿ ಮಾರ್ಪಡಲಿ. ಅವರಿಗೆಲ್ಲ ಕೊರತೆ ನೀಗಿಸೋ ಸ್ವಾಮಿ. ಸಕಲ ಐಶ್ವರ್ಯ ಅವರ ಮೇಲೆ ಇಳಿಯಲಿ. ಕರ್ತನ ಈಗಲೇ ನೀನು ಅನುಗ್ರಹಿಸ್ತಾ ಇರುವುದ ಸ್ತೋತ್ರ. ಆಶೀರ್ವದಿಸಿದಕ್ಕೆ ವಂದನೆ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್.